ಇನ್ನು ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ ಕ್ಲಿಯರ್ ನೆಪದಲ್ಲಿ ಯುವತಿಯೊಂದಿಗೆ ಲವ್. ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಮಾಡಿರುವುದು ಈಗ ಸಂತ್ರಸ್ತೆ. ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಒಂದಷ್ಟು ಆರೋಪಗಳನ್ನು ಯುವತಿ ಮಾಡಿದ್ದಾಳೆ. ಪರಿಚಿತರಿಗೆ ಹಣ ನೀಡಿ ಮೋಸ ಹೋಗಿದ್ದಂತ ಯುವತಿ ಆ ವಿಚಾರವಾಗಿ ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಡಿಜೆಹಳ್ಳಿ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡೋಕೆ ಯುವತಿ ಬಂದಿದ್ರು. ಈ ಥರ ಅಲ್ಲಿ ಅಪ್ರೋಚ್ ಆಗಿರೋದು ಅಂದರೆ ಫಸ್ಟ್ ಬಂದಿರೋದು ಸ್ಟೇಷನ್ಗೆ ಹಾಗೆ ಒಂದು ಕೇಸ್ ಕೊಡೋಕೆ ಅಂತ, ನನಗೆ ಮೋಸ ಆಗಿದೆ ಹಣ ವಾಪಸ್ ರಿಕವರಿ ಮಾಡಿಕೊಡಿ ಅಂತ ಒಂದು ಕಂಪ್ಲೇಂಟ್ ಕೊಡೋಕೆ ಅಂತ ಡಿಜೆಹಳ್ಳಿ ಸ್ಟೇಷನ್ಗೆ ಈ ಯುವತಿ ಬಂದಿರ್ತಾರೆ. ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ದೂರನ್ನು ಕೂಡ ದಾಖಲಿಸ್ಕೊಂಡಿದ್ದಂಥ ಇನ್ಸ್ಪೆಕ್ಟರ್ ಸುನಿಲ್ ಸಮಸ್ಯೆ ಬಗೆಹರಿಸ್ತೀವಿ ನಾವು ಅಂತ ಕಂಪ್ಲೇಂಟನ್ನು ತಗೊಂಡು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಇನ್ಸ್ಪೆಕ್ಟರ್ ಸುನಿಲ್ ಹೇಳಿದರು. ಅದಾದಮೇಲೆ ಯುವತಿಯ ನಂಬರನ್ನು ಪಡೆದು ಸ್ನೇಹ ಸಂಪಾದಿಸಿದಂಥ ಸುನಿಲ್ ನಿತ್ಯ ಚಾಟ್ ಮಾಡ್ತಾ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡಿದ್ದಂಥ ಸುನಿಲ್ ಮದುವೆ ಆಗಿ ಮಕ್ಕಳಿದ್ರೂ ಕೂಡ ಯುವತಿಯೊಂದಿಗೆ ಒಡನಾಟ ದೈಹಿಕವಾಗಿ ಬಳಸ್ಕೊಂಡು ಮದುವೆ ಆಗೋದಾಗಿ ಪ್ರಾಮಿಸ್ ಕೂಡ ಮಾಡಿದ್ದು, ನಾನೇ ಮದುವೆ ಆಗ್ತೀನಿ ಅಂತ. ದೈಹಿಕವಾಗಿ ಬಳಸ್ಕೊಂಡು ಮದುವೆ ಆಗೋದಾಗಿ ಮಾತು ಕೊಟ್ಟಿದ್ದಂಥ ಇನ್ಸ್ಪೆಕ್ಟರ್ ಸುನಿಲ್ ಒಂದಷ್ಟು ವಾಟ್ಸ್ಆ್ಯಪ್ ಚಾಟ್ಗಳು ಕೂಡ ಇದೆ. ಈ ಹಿಂದೆ ಬೇರೊಬ್ಬನನ್ನ ಪ್ರೀತಿಸಿ ಬ್ರೇಕಪ್ ಆಗಿದ್ದಂಥ ಯುವತಿ ಅದನ್ನು ಕೂಡ ಹೇಳ್ಕೊಂಡಿದ್ಲಂತೆ, ಈ ಥರ ಇದೆ ಅಂತ. ಎಲ್ಲ ವಿಚಾರಗಳನ್ನ ಸುನಿಲ್ ಬಳಿ ಹೇಳ್ಕೊಂಡು ಬನ್ನಿ ಈ ಬಗ್ಗೆ ಸಂತ್ರಸ್ತ ಯುವತಿ ಮಾತನಾಡಿದ್ದಾರೆ, ಕೇಳೋಣ. ಸರ್, 1.5 ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ, ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ, ಪ್ರಕಾಶ್ಗೂ ನನಗೂ. ಪ್ರಕಾಶ್ ಯಾರು? ಅವರು ASC ಸಿಂಗಲ್ ಸ್ಟಾರು. ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ. ಹಂಗಾಗಿ ನಾನು ಹೇಳಿದೆ, ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಯಾರಿಗಾದ್ರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ. ಹ್ಞೂ ಸರಿ ಆಯಿತು, ನಾನು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನೀನು ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು ಒಬ್ರಿಗೆ ಲವ್ ಮಾಡ್ತಾಯಿದ್ದೆ ತುಂಬ ವರ್ಷದ ಹಿಂದೆ, ಒಬ್ರಿಗೆ ಲವ್ ಮಾಡ್ತಾಯಿದ್ದೆ. ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ವಿಷಯಕ್ಕೆ ಹೋಗಲಿಲ್ಲ ಅಂತ ಹೇಳಿ, ನೀವು ಯಾವತ್ತೂ ಇದು ಮಾಡಬಾರ್ದು, ಯಾರ ಕಾಂಟ್ಯಾಕ್ಟಲ್ಲೂ ಇರಬಾರ್ದು ಅಂತ ಹೇಳಿದ್ರು. ಏನು ಗ್ಯಾರಂಟಿ ಅಂತ ಹೇಳಿದ್ಕೆ ಆಯಿತು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ, ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನು ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ? ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ, ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ, 8ನೇ ಮೈಲಿಗೆ ಹೋಗ್ಬೇಕು, ನಾನು ಇಲ್ಲೇ ಇರ್ತೀನಲ್ವ, ಹಂಗಾಗಿ ಇಲ್ಲೇ ಎಲ್ಲಾದರೂ ಮನೆ ನೋಡು ಅಂತ ಹೇಳಿದ್ರು. 2-3 ಕಡೆ ಎಲ್ಲ ಮನೆಗಳೆಲ್ಲ ನೋಡಿ